ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವೆಲ್ಲಗಳ ದಾಖಲಾತಿಗಳನ್ನು ತಗೋಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದ. ಅದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ. ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಒಂದೇ 2 ಅಷ್ಟೇ ಇದ್ದಾವೆ. ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ. ಇದರಲ್ಲಿ ಒಂದು 2-3 ಸಂಸ್ಥೆ ಇದಾವೆ. ನಾನು ಆಡಳಿತ ಮಂಡಳದಲ್ಲಿದ್ದೀನಿ. ಭಾಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಧಾರ್ಮಿಕ ಇಲಾಖೆಗೆ ಕರ್ನಾಟಕ ಸರ್ಕಾರದಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಅವ್ರಿಗೆ ಸಾರ್ವಜನಿಕ ನೋಟಿಸ್ ಇಲ್ಲದೇ ಅವನ್ನ ವಶಪಡಿಸಿಕೊಳ್ಳುವಂಥದ್ದು ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಇದನ್ನು ನಾನು ವಿರೋಧಿಸಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಬಯಸ್ತಿದ್ದೇನೆ. ಎಲ್ಲವುಗಳನ್ನು ಯಾವ ರೀತಿ ನೀವು ಸಿದ್ದೇಶ್ವರ ಸಂಸ್ಥೆ ಮತ್ತು ಬೇರೆ ಬೇರೆ ಒಂದು 2-3 ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ, ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಯಾಕಂದರೆ ಅಲ್ಲೇ ಒಂದು ಆಡಳಿತ ಮಂಡಳಿ ಇರುತ್ತೆ, ಅವ್ರದ್ದೇ ಆದಂಥ ವ್ಯವಸ್ಥೆ ಇರ್ತದೆ, ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಸಣ್ಣ ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಭಾಳಷ್ಟು ದೇವಸ್ಥಾನ ಅದರಲ್ಲಿ ಇವತ್ತು ಪಟ್ಟಿ ಮಾಡಿದಂಥ ಒಂದು ಲಿಸ್ಟು ಒಂದು 5-6 ದಿವಸ ಹಿಂದೆ ಸಿಕ್ಕಿತ್ತು ನನಗೆ. ನನಗೆ ಬೇರೆ ಬೇರೆ ಕೆಲಸದಿಂದ ಒತ್ತಡದಿಂದ ಮಾಡೋಕ್ಕಾಗಲಿಲ್ಲ ಪತ್ರಿಕಾ ಸಭೆ. ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ಲದೇ ನೇರವಾಗಿಯೇ ಅವರೆಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಹಿಡಿದು ಎಲ್ಲ ಕಾರ್ಯಕ್ರಮನ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಳ್ಳೆಯ ಕೆಲಸ ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಯಾಕಂದರೆ ಎಲ್ಲ ದೇವಸ್ಥಾನದಲ್ಲಿ ಮಾಹಿತಿನೇ ಸಿಕ್ಕಿಲ್ಲ. 50 ಮಂದಿ ಒಳಗೆ ಭಾಳ ಮಂದಿಗೂ ಒಬ್ಬರಿಬ್ಬರು ಸಿಕ್ಕಿರ್ಬೋದು, ಆದರೆ ಭಾಳ ಮಂದಿ ಸಿಕ್ಕಿಲ್ಲ. ಇದು ಸರ್ಕಾರದ ಏನು ಕ್ರಮ ಅದೇ ತಪ್ಪದೆ, ಇದನ್ನು ವಾಪಸ್ ತಗೋಬೇಕು ಅನ್ನುವಂಥ ಆಗ್ರಹವನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾರೆ. ಪತ್ರ ತಿಳಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆಯವರು ತಹಶೀಲ್ದಾರಿಗೆ ಬರಬೇಕು. 50 ಬಿಜಾಪುರ ನಗರದ ಟೋಟಲಿ ಅಂದರೆ ಈ ನಾಟ್ಯಾಣ ಅಂದರೆ ಈ ಒಂದು ಹಮಾಲ್ ಕಾಲನಿ ಹಿಂಗೆ ಯೋಗಾಪುರ ಎಲ್ಲ ಸೇರಿಕೊಂಡು 50 ದೇವಸ್ಥಾನ. ಯಾಕಂದರೆ ಇದು ಹಿಂದೂಗಳ ಎಲ್ಲ ಶ್ರದ್ಧಾ ಕೇಂದ್ರಗಳು. ಯಾಕಂದರೆ ಅವ್ರು ಏನು ನಡೀತದೆ ಗೊತ್ತಾಗ್ತಿಲ್ಲ. ಸರ್ಕಾರದವರು ಟೋಟಲಿ ಇವತ್ತು ಬಹಳಷ್ಟು ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಎದುರಿಸ್ತಾ ಇದ್ರು. ಇವತ್ತು ಸಾಕಷ್ಟು ಘಟನೆಗಳನ್ನು ಈ ರೀತಿ ಮುಂದೆ ಪ್ರೆಸ್ ಮೀಟ್ ಮುಂದೆ ಕೇಳಿರ್ಬೋದು. ಇದು ಈ ರೀತಿ ದೇವಸ್ಥಾನಗಳು ಅವ್ರು ಗೊತ್ತಿಲ್ಲದೇ ಸರ್ಕಾರಕ್ಕೆ ಹೋಗ್ಬಿಟ್ರೆ ಆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಈ ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನೂ 2-3 ನೆನಪಿಲ್ಲ ಸರ್, ಅವ್ರು ದೊಡ್ಡ ಸಂಸ್ಥೆದವ್ರು ಗೊತ್ತಾಗಿ ಮಾಹಿತಿ ಸಿಕ್ಕಲ್ಲ, ಅವ್ರು ಡಿನೋಟಿಫೈ ಮಾಡ್ಕೊಂಡಾರು ಅದರಲ್ಲಿ. ಈ ಸಣ್ಣ ಸಣ್ಣ ಸಂಸ್ಥೆಗಳು ಈ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು, ಯಲ್ಲಮ್ಮ ದೇವಸ್ಥಾನ ಇರ್ಬೋದು, ಜೋರಾಪುರದಾಗ ಒಂದು 10 ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂಥ ಮೇನ್ ರೋಡಿನ ದೇವಿ ಗುಡಿ, ಆ ಗುಡಿಯನ್ನು ಇವೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಒಳಪಡಿಸುವಂಥ ಒಂದು ಇದು ಸಂತು ನಡೆದ. ಇದನ್ನು ಬಿಡಬೇಕು. ಬಿಡದೇ ಇದ್ದರೆ ನಾವು ಎಲ್ಲ ದೇವಸ್ಥಾನದ ಸಮಿತಿಯನ್ನು ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ. ಇದು ನನಗೆ ಮೊನ್ನೆ ಸಿಕ್ಕ ಸರ್, ಇದು ಮಾಹಿತಿ ಲೀಕ್ ಆಗಿ ಅವ್ರು ಯಾರೂ ಸಿಕ್ಕಿಲ್ಲ. ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು, ಹಬ್ಬದಾಗ ಗೊತ್ತಾಗ್ಯದ. ಬಟ್ ನಾವು ಹಬ್ಬದ ಗದ್ದಲದಾಗ ಹಂಗೆ ಒಂದಾಗ ಮಾಹಿತಿ ಕಲೆಕ್ಟ್ ಮಾಡತ್ತಾರೆ. ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಅವು ಜಾಗದ್ದು ಮ್ಯಾಪು ಕೊಡ್ಬೇಕಂತ ಅವ್ರು ಹೇಳ್ಯಾರ. ಕೊಡ್ತೀನಿ, ನಿಮ್ಮ ಕಾಪಿನ ಓದಾತಿರತ್ತೆ ಕೊಡ್ತೀನಿ ಹೇಳ್ತೀವಿ. ಮಾಡಬೇಕನ್ನುವಂಥದ್ದು ನಡೆದವು. ಆರ್ಡರ್ ಆದೇಶ ಆಗ್ಯದ ಸರ್. ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥದ್ದು ಪರಿಸ್ಥಿತಿ ಇರ್ತದೆ. ಆದ್ರೆ ಸರ್ಕಾರದಿಂದ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ, ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡ್ತದೆ. ಅದು ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಬೇಕಲ್ಲ. ಅದು ಈ ನನ್ನ ಟ್ರಸ್ಟಿ ಅದೀನಿ ಅಂದ್ರೆ ನನ್ನ ಗಮನಕ್ಕೆ ಬೇಕಲ್ಲ, ಸರ್ಕಾರ ಕಡೆ ಹೊಂಟದ ಅಂತೇಳಿ ನಮ್ಮ ಗಮನಕ್ಕೆ ಇಲ್ಲ. ಅದು ನಾವು ಸರ್ಕಾರ ಮತ್ತು ದತ್ತಿ ಇಲಾಖೆ ತಗೊಳ್ಳೋದು ಏನೂ ಉಳಿಯಂಗಿಲ್ಲ, ಏನೋ ಅಧಿಕಾರ ಉಳಿಯಂಗಿಲ್ಲ ನಮಗೆ. ಲಾಭ ಹನಿ ಆಗೋದಕ್ಕಿಂತ ಅವ್ರದ್ದು ಆಡಳಿತ ನೋಡಿಬಿಡ್ತದೆ. ಅದು ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ. ಒಟ್ಟಾರೆ ಇದು ಸರಿಯಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅಂತೂ ಯಾರೂ ಮಾಡಿಲ್ಲ.
ಇಷ್ಟು ವರ್ಷ ಹಿಂದಕ್ಕೂ ಕೂಡ ಬಂದಿತ್ತಿದ್ದಿಲ್ಲ ನನಗೆಲ್ಲ ಅವ್ರು ಯಾರೂ ಮಾಡಿಲ್ಲ, ಯಾವ ಸರ್ಕಾರದವ್ರು ಮಾಡಿಲ್ಲ. ಇದು ಹಂಗೆ ಬಂದು ನೋಟಿಸ್ ತೊಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದವ್ರು. ಅದು ಈ ಸಲ ಇದು ಆರ್ಡರ್ ಮಾಡಿಬಿಟ್ರೆ, ಆರ್ಡರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಬಿಡ್ತಾರೆ. ನಾನು ತಹಸೀಲ್ದಾರ್ಗೆ ಮಾತಾಡಿದೆ, ಹೌದು ಈ ಥರ ರೆಗ್ಯುಲರ್ ಬಂದ ಸರ್, ನಿಮಗೇನು ಕಾಪಿ ಸಿಕ್ತು ಕೇಳೋರು, ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕಿದ್ರೆ ಅಂತ ನಾನು ಮುಂದೆ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ. ಇಲ್ಲ ನಾನು ಅದನ್ನು ಸ್ವಲ್ಪ ವೇಟ್ ಮಾಡಿರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಬಿಡಕ್ಕೆ ಹೇಳಿದ್ರೆ ನಾನು ಇಲ್ಲಿ ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ. ಬಿಜಾಪುರದ ನಿಮ್ಮ ಕಾಪಿ ಕೊಡ್ತೀನಿ. ಇದೇ ರಾಜ್ಯದಾಗ ಇರ್ಬೇಕು ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಈ ನಾನು ನನ್ನ ನಗರದಷ್ಟು ಹೇಳತ್ತೀನಿ, ನಾನು ನಗರದಷ್ಟು ಮಾತಾಡ್ತೀನಿ. ಗೊತ್ತಿರಲಾರೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನು ಒತ್ತುವಂಥ ಪ್ರಯತ್ನ ಮಾಡಾರ. ಈಗಾಗಲೇ ಕಣ್ಣೀರಿರೋದು ಎಲ್ಲ ಹೇಳಿರ್ಬೇಕು. ಒಬ್ಬ ಕಾಯ್ದಾರಿ ಬಹುತೇಕ ನಾನು ಇಷ್ಟು ವರ್ಷ ರಾಜಕಾರಣ ಬಂದ್ ಮಾಡ್ತಿರು, ತಗೊಡೆಗೆ ಮಾಡ್ತಿರು, ಯಾರ್ಯಾರು ಮಾಡಿದ್ದು ಹೊಳ್ಳಿ ನಾವು ಕೋರ್ಟಿನ ಪರ್ಮಿಷನ್ ಅಂತಂದು ಕಾರ್ಯಕ್ರಮ ಮಾಡಿದ್ವಿ. ಒಬ್ಬ ಕಾವಿಯವರಿಗೆ ನಿರ್ಬಂಧ ಹೇಳ್ತಾರೆ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಹೆದರ್ಕೊಂಡರು, ಅವ್ರು ಬಂದ ಕೂಡಲೇ ಏನೋ ಇದೆಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿಗೆ ಲಾಭ ಆಗ್ತದೆ ಹೆದರ್ಕೊಂಡ್ರು. ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾಳಷ್ಟು ಮಂದಿ ಮಾಹಿತಿ ಇಲ್ಲ. ಮೊನ್ನೆ ಯಾರೋ JS ಪಾಟೀಲ್ ಅಂತ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ. ಅವ್ರು ಕನೇರಿ ಸ್ವಾಮಿಗಳು ಹಾಗೆ ಅವ್ರು ಏನೇ ಮಾತಾಡೋದು ತಿಳ್ಕೊಬೇಕು. ಮೊದಲು ಅವ್ರು ಏನು ಕೆಲಸ ಮಾಡೋ ಇಡೀ ದೇಶದಾಗ ಹಿಂದುತ್ವ ಒಂದೇ ಅಲ್ಲ, ಸನಾತನ ಹಿಂದುತ್ವ ಅಷ್ಟೇ ಕೆಲಸ ಮಾಡಿಲ್ಲ, ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ, ಗೋಗಳ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟರು. ಸಾವಿರಾರು ಗೋಗಳನ್ನು ಸಾಕಿದಾರೆ. ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮ್ಮದೇನು ಪೂರ್ವದಲ್ಲಿತ್ತು ಆಯುರ್ವೇದ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡತ್ತ. ಏನು ಅಲೋಪತಿಗೆ ಇದರಿಂದ ಹಾನಿ ಆಗ್ತದೆ ಹೋಗಲಾಡಿಸಿ ನಿಜವಾದಂಥ ಕೃಷಿ, ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಇಷ್ಟೆಲ್ಲ ದುಡ್ದಂಥವ್ರಿಗೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ, ನಿರ್ಬಂಧ ಇರ್ತದೆ. ಇದು ಸಂಪೂರ್ಣ ತಪ್ಪದ. ಇದು ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರು ಏನೋ ಮಾತಾಡ್ಯಾರ, ಅವ್ರ ಪುತ್ರ ಅದು ನಡೀತಿರ್ತಾರೆ. ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳದ್ದು ಏನು ಕೆಲಸ, ಇವ್ರ್ಯಾಕೆ ನಿರ್ಬಂಧ ಹೇಳ್ಬೇಕು ಅವ್ರಿಗೆ? ಅವ್ರು ಏನೋ ಮಾತಾಡ್ಯಾರ, ಅವ್ರು ಯಾವುದೋ ಒಂದು ಯಾರೋ ಮಾತಾಡಿದಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋಂತಾರೆ ಅದಾರ, ಇಲ್ಲ ನಂಗಿಲ್ಲ. ಇವ್ರ್ಯಾಕೆ ನಿರ್ಬಂಧ ಹೇಳಬೇಕು? ಇದು ಮೊದಲೇ ಸಲ ನೋಡ್ತಾರೆ. ಸ್ವಾಮಿಗಳು ನಿರ್ಬಂಧ ಹೇಳಿದ್ರೆ ಎಂದೂ ನೋಡಿಲ್ಲ. ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿಯಾದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ. ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಯವರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಬಾರದು ಅಂತ ಶಬ್ದ ಬಳಕೆ ಮಾಡಿರುವಂತ ನಾವು ಎಂದೂ ಕೇಳಿಲ್ಲ. ಸ್ವಾಮಿಗಳು ಎಂದು ಅವ್ರ ಬಗ್ಗೆ ನಾವು ಬಹಳ ನೀವು ಇನ್ನೂ ಬಹಳಷ್ಟು ಭಾಷಣಗಳು ಕೇಳಬೇಕ್ರಿ, ಇನ್ನೂ ಬಹಳ ಭಾಷಣಗಳು ಕೇಳಬೇಕು. ಹಿಂದಿನ ಕಾಲದಿಂದ ಅವ್ರು ದೊಡ್ಡವರಾಗ್ತಾರೆ, ಅವ್ರು ಮಾತಾಡಿದ್ದು ಅವ್ರು ಉತ್ತರ ಕೊಡ್ತಾರೆ, ಅವ್ರು ಕೇಳಿದವ್ರು ಉತ್ತರ ಕೊಡ್ತಾರೆ. ಸ್ವಾಮೀಜಿಯವ್ರು ಬರ್ತಾರೆ, ಹಿಂದಿನ ನಾಳೆ ಬರ್ತಾರೆ. ನಿರ್ಬಂಧ ಇದೆ ನಾವು ಬಿಡಂಗಿಲ್ಲ, ಇದನ್ನ ತೆಗೆಸಾಕ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ. ಹಿಂದೂಗಳೆಲ್ಲ ಒಂದಾಗೋದು ಮತ್ತೆ ಒಂದಾಗ್ತೀವಿ, ಏನು ತೊಂದರೆ ಇಲ್ಲ. ಹಿಂದೂ ನೋಡ್ರಿ ನೇತೃತ್ವ ಇತ್ತು ಸಂಬಂಧ ಬರಂಗಿಲ್ಲ. ಇದು ನಮ್ಮ ಇಲ್ಲಿವರೆಗೆ ನಮ್ಗಿಂತ ಬಂದು ನಮ್ಮ ಮುಖಂಡರು ಮಾತನಾಡ್ಯಾರ. ಅವರು ಒಂದಿಂದ ಎಲ್ಲರೂ ಏನು ಸ್ಟ್ಯಾಂಡ್ ತಗೋತಾರೆ ಅದ್ರ ಪ್ರಕಾರ ಇರ್ತೀವಿ ನಾವು. ಅದ್ರಲ್ಲಿ ಸಾಧನೆ ಬಗ್ಗೆ ಬಂದಿಲ್ಲ. ಶ್ರೀಗಳು ಏನದ ಎಲ್ಲಾ ಮಠಾಧೀಶರಿಗೆ ಮಕ್ಕಳು ಇದು ನಿಮ್ಮ ಗಮನಕ್ಕೆ ಒಂದು ಮಿನಿಟ್ ಸರ್, ಒಂದು ನಾನು ಕ್ಲಾರಿಫೈ ಕೊಡ್ತೀನಿ. ಇದು ಆಗಿ ಒಂದು ತಿಂಗಳು ಆಗಿ ಗೊತ್ತೇಕಿದು, ಇದು ಭಾಷಣ ಆಗಿ ಒಂದು ತಿಂಗಳು ಆಗಿರ್ಬೇಕು. ಸ್ವಾಮಿಗಳು ಯಾವ ಕಾರ್ಯಕ್ರಮದಾಗ ಹೇಳಿ ನೋಡೋಣ. ಬೆಳ್ಳೂರು ಕಾರ್ಯಕ್ರಮ ಈಗ 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು ಸರ್. ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅದು ನಮ್ಮ ಪೂರ್ವಜರ ಊರದು ಏನ್ರಿ. ಆ ಕಾರ್ಯಕ್ರಮ ನಾನು ಒಂದು ದಿವಸ ಹೋಗಿ ಬಂದೇನೆ. 3 ದಿವಸ ಕಾರ್ಯಕ್ರಮ ಇತ್ತು. ಅದು ಆ ದಿವಸ ಹೋಗಿಲ್ಲ, ಒಂದು ದಿವಸ ಹೋಗಿ ಬಂದಿದ್ದೇನೆ. ಅದು ಆಗಿ 1.5 ತಿಂಗಳಾಯ್ತು. ಒಂದು ನಿಮಿಷ ಪೂರ ಕೇಳೋಣ. 1.5 ತಿಂಗಳಾಯ್ತು. ಯಾರಿಗೆ ಇಟ್ಟು ಸಿಟ್ಟೇ ಬಂದಿಲ್ಲ. ಕರ್ನಾಟಕನೇ ಸರ್, ಅದು ಇಲ್ಲೇ ದಂಡ್ಯಾಗ ಬೆಳ್ಳೂರು ಕರ್ನಾಟಕ ಇದ್ದಂಗೆ ಅದು. ಮಹಾರಾಷ್ಟ್ರ ಹೆಸರು ಐತೆ ಮಹಾರಾಷ್ಟ್ರ. ಅಲ್ಲ ನಮ್ದೊಂದು ಸರ್ ನಾವೊಂದು ಅದ್ರ ಬಗ್ಗೆ ಮಾತಾಡಪ್ಪ. ದೊಡ್ಡವರಾದ್ರ ಅವ್ರು ಯಾರ ಬಗ್ಗೆ ಯಾರೋ ಒಬ್ಬರು ಹಿಂಗೇನೋ ಅಸಂಬದ್ಧ ಹೇಳಿಕೆ ಕೊಟ್ರ ಅದ್ರ ಬಗ್ಗೆ ಅವ್ರು ಮಾತಾಡ್ಯಾರ ಅಂತ ಹೇಳ್ತಾರೆ ಅವರು. ಆದ್ರೆ ನಂದೊಂದು ಏನಂದ್ರೆ 1.5 ತಿಂಗಳಾಯ್ತು ಆಗಿ, ಮಠ ಓಪನಿಂಗ್ ಆಗಿ ಕಾರ್ಯಕ್ರಮ ಆಗಿ 1.5 ತಿಂಗಳಿದ್ದು ಈಗ ಯಾಕೆ ನೆನಪಾಗ್ಯದ? ಅದಕ್ಕೆ ಇದು ಏನೋ ಒಂದು ಈ ಸ್ವಾಮೀಜಿಯವರಿಗೆ ಅಥವಾ ಹಿಂದುತ್ವಕ್ಕೆ ತುಳಿಬೇಕು ಅನ್ನುವಂಥದ್ದು ಒಂದು ಏನೋ ಒಂದು ಹುಡ್ಕೊಳಕತ್ತಾರೆ. ನಿನ್ನೆ ಬಂದ್ ಕರೆ ಕೊಟ್ಟಲ್ಲಿ ಆ ಬಂದ್ ಕರೆನೇ ಬೇರೆ, ಕರೆ ಸ್ವಾಮಿಗಳ ಮ್ಯಾಗೂ ನಿನ್ನೆ ಅದನ್ನ ಪೋಸ್ಟರ್ ಸುಡುವಂಥದ್ದು ಈ ರೀತಿ ಮಾಡೋದು ಇದು ಒಂಥರ ಘೋರವಾದಂಥ ತಪ್ಪಿದು. ಯಾಕಂದ್ರೆ ನಿನ್ನೆ ಹೋರಾಟ ನಂಬೆ ಅದ್ರ ಬಗ್ಗೆ ಅಂತ ಕರೆಯಲ್ಲ, ಅದು ಮಾಡ್ಯಾರ ಮಾಡಲಿ. ಅದರಾಗೂ ಪೋಸ್ಟರ್ ಸುಡುವಂಥದ್ದು, ಅವ್ರ ಬಗ್ಗೆ ಅಸಂಬದ್ಧವಾದಂಥ
ಮಾತನಾಡುವಂಥದ್ದು ಮಾಡುವುದು ಸರಿಯಲ್ಲ. ಇವತ್ತು ಯಾರೇ ಇರಲಿ ಇವತ್ತು ಅವ್ರು ಕಾವ್ಯಧಾರಿಗಳವರ ಸಮಾಜಮುಖಿಯಾಗಿ ಕೆಲಸ ಮಾಡತ್ತಾರ. ದೇಶ ಭಕ್ತಿ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಬಗ್ಗೆ ಇವತ್ತು ಬಿಜಾಪುರ ನಿರ್ಬಂಧ ಅಂದ್ರೆ ಏನಿದೆ ಅರ್ಥ? ಗುಲ್ಬರ್ಗ ವಿಷಯ ಹೇಳ್ತೀನಿ. ಗುಲ್ಬರ್ಗ ಹೈಕೋರ್ಟ್ ಒಳಗೆ ನಿನ್ನೆ ಅವರೇ ಒಬ್ಬ ಸ್ವಾಮೀಜಿ ಆಗಿ ಇಂಥ ಶಬ್ದ ಬಳಕೆ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿದವರು. ನಾವಿಲ್ಲಿ ನಮ್ಮ ಸಮಾಜದ ಹೈಕೋರ್ಟ್ ಅವರು ಹೇಳಿದ್ರು ಅಂತ. ಅದು ಈ ಕಾನೂನೊಳಗೆ ಯಾರು ಅವ್ರು ಹೇಳಿರ್ತಾರೆ ಮಾಡ್ತಾರೆ. ನನಗೆ ಕೇಳತ್ತ ನಂದೇನು ಪ್ರಶ್ನೆ ಸರ್ಕಾರಕ್ಕಂದ್ರೆ ನೀವು ಯಾಕೆ ನಿರ್ಬಂಧ ಹೇಳಿದ್ರಿ? ಏನಾಗ್ತಿತ್ತು ಬಿಜಾಪುರ ಬಂದ್ರೆ? ಗಲಾಟೆ ಆಗ್ತಿತ್ತು ಅವ್ರಿಗೆ. ನಿಯಂತ್ರಣ ಗಲಾಟೆ ಯಾಕೆ ಅಲ್ಲ ರೀ ಸರ್, ಅವ್ರು ನಿಯಂತ್ರಣ ಮಾಡೋ ಶಕ್ತಿ ಇಲ್ಲ ಇವರಿಗೆ. ನೋಡ್ರಿ ನಮಗೆ ಹಂಗಿಲ್ಲ. ನಮ್ಮ ಆರೋಗ್ಯ ಲಿಂಗಾಯತ್ ಮಹಾಸಭಾದವರು ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಬಸವ ತತ್ವದ್ದು ಲಿಂಗಾಯತರದು ಇವರು ತಮ್ಮದೇ ಆದಂಥ ವಿಚಾರಧಾರೆಗಳದಾವ. ಅವರವರೇ ತತ್ವಗಳು ಬೇರೆ ಬೇರೆ ಅದಾವೆ. ಈಗ ನಾವು ಹಿಂದೂ ಧರ್ಮದ ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಕೆಲವರು ಲಿಂಗಾಯತ ಇದ್ರ ಮೇಲೆ, ಕೆಲವರು ಜಾಗತಿಕ ಲಿಂಗಾಯತ ಒಂದಾಗಿದೆ. ಜಾಗತಿಕ ಲಿಂಗಾಯತ ಬೇರೆ, ಲಿಂಗಾಯತ ಬೇರೆ, ವೀರಶೈವ ಲಿಂಗಾಯತ ಬೇರೆ. ಇದು ತಮ್ಮದೇ ಆದಂಥ ವಿಚಾರಧಾರೆಗಳಲ್ಲಿ ಅವ್ರು ತಮ್ಮದೇ ಅಂತ ಕೆಲಸ ಮಾಡಬೇಕು. ಈಗಂತೂ ಇದನ್ನ ಒಡೆದು ಕಲಾಸ ಮಾಡಿಬಿಟ್ರು. ಹಿಂದೂ ಧರ್ಮನೇ ಕಲಾಸ ಸತ್ಯನಾಶ ಆಗಿಬಿಡ್ತದೆ. 108 ಮಂದಿ 108 ಬರ್ಸ್ತಾರೆ ಜಾತಿ ಗಣತಿಯೊಳಗೆ. ಅವ್ರು ವೀರಶೈವ ಲಿಂಗಾಯತ ಬರೆಸ್ತಾನ, ಅವ್ರು ಹಿಂದೂ ಬರೆಸ್ತಾನ. ಇದು ಯಾರು ಮಾಡಿದ್ದು? ಸರ್ಕಾರ ಮಾಡಿದ್ದು. ಸರ್ಕಾರ ಟೋಟಲ್ ಹಿಂದೂಗಳನ್ನು ಛಿದ್ರ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ಯದ, ಮಾಡ್ಯಾರ, ಆಲ್ರೆಡಿ ಆಗ್ಬಿಟ್ಟದ. ಮತ್ತು ಮ್ಯಾಗ ಇವರು ಆ ಧರ್ಮ ಬಗ್ಗೆ ಇವ್ರು ಏನು ಮಾತಾಡೋದು, ಅವ್ರು ಮಾತಾಡೋದು 1.5 ತಿಂಗಳಾಯ್ತು ಸ್ಟೇಟ್ಮೆಂಟ್ ಕೊಟ್ಟು. ನನಗೆ ನೆನಪಿಗಿತ್ತಿಲ್ಲ ಅದು ಯಾವಾಗ ಮಾತಾಡೋದು ಸ್ವಾಮಿ ಏನು ಹುಡುಕಾಡತ್ತೆ. ಆಮೇಲೆ ಗೊತ್ತಾಯ್ತು ಬೆಳೂರಾಗಿ ಮಾತಾಡೋ ಕಾರ್ಯಕ್ರಮ ನೋಡಿ ಮಾತಾಡಿಲ್ಲ ಅಂತ ಹೇಳ್ತಿಲ್ಲ. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ಗೆ ಬರ್ತಾರೆ ಇಲ್ಲಿ ಬಂದು ನಿಮ್ಮ ನಾಳೆ ನಿಮ್ಮ ಮುಂದೆ ಪ್ರತ್ಯಕ್ಷ ಹಾಕ್ತಾರೆ. ಅವ್ರೇನು ಟೊಕೊಂಡು ಅಡ್ಡಾಡೋ ಸ್ವಾಮಿಗಳು ಅಲ್ಲ. ಅವರು ಟೊಕೊಂಡು ಅಡ್ಡಾಡೋ ಸ್ವಾಮಿಗಳೇನಲ್ಲ, ಅವ್ರು ಬಹಿರಂಗವಾಗಿ ಅದಾರ. ಅದಕ್ಕೆ ಇದನ್ನು ಕೂಡ ಖಂಡಿಸ್ತಾ ಇದೆ. ಈ ಒಂದು ಕಾರ್ಯ ತಪ್ಪು. ಮತ್ತು ಈ ದೇವಸ್ಥಾನಗಳ ಇದನ್ನು ಕೂಡ ಕೈ ಬಿಡಬೇಕು. ನಮ್ಮ ಏನು ಹಿಂದೂ ಧರ್ಮದ ಕಾವ್ಯಧಾರಿಗಳಿಗೆ ಅತ್ಯಂತ ಅದರಲ್ಲಿ ವಿಶೇಷವಾಗಿ ಕಾಳಸಿದ್ದೇಶ್ವರ ಮಠದ ಇತಿಹಾಸ ಸಾವಿರಾರು ವರ್ಷಗಳ ಒಂದು ಇತಿಹಾಸ, ಸಾವಿರಾರು ವರ್ಷದ ಇತಿಹಾಸದ. ಇವರು ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಅಂದ್ರೆ ಸುಮ್ಮ ಪೀಠಕ್ಕಾಗಿ ಕುಂಡ್ರದೇನೆ ಫೀಲ್ಡಿಗಿಳಿದು ಕೆಲಸ ಮಾಡಾಕ ಅಂಥವ್ರಿಗೆ ಇವರು ದಮನಕಾರಿ ನೀತಿ ಈ ಥರ ನಿರ್ಬಂಧ ಇರೋದು, ಬ್ಯಾನ್ ಮಾಡೋದು. ಅಲ್ಲ ಒಂದು ನಿಮಿಷ, ನೀವು ಅದರ ಇತಿಹಾಸ ಹೇಳೋಲ್ಲ. ಅದು ಇತಿಹಾಸ ತಕ್ಕಂಥ ಸ್ವಾಮೀಜಿಗೂ ಅರ್ಥವಿದೆ. ಇವರು ಆ ಮಠಕ್ಕೆ ವಿರುದ್ಧವಾಗಿ ನಡ್ಕೊಂತಿದ್ದಾರೆ. ಅದನ್ನು ಪ್ರಶ್ನೆ ಮಾಡಲ್ಲ ಯಾವ ಅದು ಸರ್, ಅವ್ರು ಒಳ್ಳೆ ಕೆಲಸ ಮಾಡತ್ತಾರೆ. ಯಾಕೆ ಪ್ರಶ್ನೆ ಮಾಡಿದ್ರು? ಈ ಸಂಸ್ಕಾರ ಸಂಸ್ಕೃತಿಕ ಪಾಠ ಕಲಿಸೋದು ತಪ್ಪ. ಗೋವುಗಳನ್ನು ಅಲ್ಲ, ಗೋವುಗಳ ರಕ್ಷಣೆ ಮಾಡೋದು ತಪ್ಪ. ಆಯುರ್ವೇದಿಕ್ ಪದ್ಧತಿಯನ್ನು ಹೊಳೆ ತರೋದು ತಪ್ಪ. ಗುರುಕುಲ ವ್ಯವಸ್ಥೆ ತರೋದು ತಪ್ಪ. ಒಳ್ಳೆ ಕೆಲಸ ಮಾಡತ್ತಾರ. ಅಲ್ಲ, ನಾವು ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೆ ಬೆಂಬಲ ಅನ್ಬೋದು. ನೋಡಿ, ನಾವು ಒಟ್ಟಾರೆ ಕನೇರ ಸ್ವಾಮೀಜಿಯವರ ಜೊತೆ ಇರ್ತೀವಿ, ಅವ್ರ ಬೆಂಬಲವಾಗಿರ್ತೀವಿ. ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡು ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತೀವಿ. ಕಲಿಯ ಶ್ರೀಗಳ ಪರವಾಗಿ ಯತ್ನಾಳವರು ಕೂಡ ಬೆಂಬಲವನ್ನು ಅಥವಾ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದಾವ. ನಾವು ಅವ್ರ ಜೊತೆ ನೋಡೋಣ. ನಮ್ದು ನೋಡಿ ಸರ್, ನಮ್ಮದೇ ಆದಂಥ ಒಂದು ಟೀಮ್ ಇದೆ. ನಮ್ಮದು ಮುಖಂಡರಿದ್ದಾರೆ, ನಾವು ಇದ್ದೀವಿ. ನನ್ನ ಜೊತೆನೂ ಭಾಳಷ್ಟು ಜನ ನಮ್ಮ ಜೂನಿಯರ್ಸ್ ಅನ್ರಿ ಅಥವಾ ನನ್ನ ಸೀನಿಯರ್ಸ್ ಅನ್ರಿ ನಾಯಕರಿದ್ದಾರೆ. ನಾವು ಕೂಡ ತೀರ್ಮಾನ ಮಾಡ್ತೀವಿ. ನಾವು ಜೊತೆ ಕೂಡ ಮಾಡಬೇಕು, ನಾವು ಬೇರೆ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು. ಎಲ್ಲರೂ ಏನು ತೀರ್ಮಾನ ತೋತ್ರ ನಮ್ಮ ನೋಡ್ರಿ, ಯತ್ನಾಳ್ ಅವ್ರ ರಾಜಕಾರಣ ವ್ಯವಸ್ಥೆನೇ ಬೇರೆ ಇದೆ, ನಮ್ಮದು ರಾಜಕಾರಣ ವ್ಯವಸ್ಥೆನೇ ಬೇರೆ ಇದೆ. ನಿಮ್ಗೆ ಗೊತ್ತಿದ್ದ ಸಂಗತಿ ಅದು. ಅದ್ರಾಗ ಬಹಿರಂಗವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ, ನಮ್ಮದೇ ಕೆಲವರು ನಾಯಕರು ಅದರ, ಸೀನಿಯರ್ಸ್ ಅದರ, ಜೂನಿಯರ್ಸ್ ಅದರ, ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ನಾವೇನು ಮಾಡಬೇಕು, ಹೋರಾಟ ಏನು ಜೊತೆ ಕೂಡ ಮಾಡಬೇಕು, ನಾವು ಬೇರೆ ಮಾಡಬೇಕು. ಬಟ್ ಈ ಏನು ನಿನ್ನೆ ಮಾಡಿದಂಥ ಕ್ರಮದ ವಿರುದ್ಧ ಹೋರಾಟ ಅಂತೂ ಮಾಡ್ತೀವಿ. ಅವ್ರ ಜೊತೆ ಕೂಡ ಮಾಡಲಿ, ಪ್ರತ್ಯೇಕವಾಗಿ ಮಾಡ್ತೀವಿ. ಅವ್ರದ್ದು ಒಂದೇ ವಿಚಾರ, ನಮ್ಮದು ಒಂದೇ ವಿಚಾರ. ಸರ್, ಮೊದಲಿಂದ ನಾವು ಹಳೆಯದು ಕೇಳ್ಕೊಂಡ್ ಬಂದೀವಿ. ಸ್ವಾಮೀಜಿಗಳು ಅಂದ್ರೆ ಯಾವುದೋ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲದೆ ಇರುವಂತ ವ್ಯಕ್ತಿ ಅನ್ನುವಂತ ಅವ್ರ ಬಗ್ಗೆ ನಮ್ದು ಯಾವಾಗಲೂ ಭಾರ ಇರುತ್ತೆ. ಆದ್ರೆ ಇತ್ತೀಚೆಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಸ್ವಾಮಿ ಬಿಜೆಪಿ ಬಣದವ್ರು ಸಪೋರ್ಟ್ ಮಾಡ್ತಾರೆ, ಒಂದು ಸ್ವಾಮಿಗಳಿಗೆ ಕಾಂಗ್ರೆಸ್ ಬಣ ಅಂದ್ರೆ ಸ್ವಾಮಿಗಳಿಗೂ ಪಕ್ಷ ಬಂದ್ಬಿಟ್ಟೆ ಅನಿಸುತ್ತೆ. ಈ ಸ್ವಾಮಿಗಳು ಕಾಂಗ್ರೆಸ್ನವರು, ಈ ಸ್ವಾಮಿಗಳು ಬಿಜೆಪಿ ತಪ್ಪಲ್ಲ. ಕೇಳ್ರಿ, ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಕಡೆ ಆಗಂಗಿಲ್ಲ. ಇದ್ರ ಕಡೆ ನನಗೆ ಮಾತಾಡೋಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಇನ್ನೂ ಜರ ಕಾಯಿಯವರಿಗೆ ಬೇಕಾಗ್ತದೆ. ನಾ ಕಾಯಿಯ ಮಾತಾಡೋಕೆ ಆಗಲ್ಲ ಇದಕ್ಕೆ. ಎಸ್ ಸರ್, ಈಗ ಸಿಜೆ ನೀವು ದೊಡ್ಡ ಪ್ರಮಾಣ ಆಗಿಬಿಟ್ಟದಲ್ಲ. ಈಟ ನೀನು ಹೊರಗೆ ಬರಗೊಡ್ಲಿಲ್ಲ. ಪೊಲೀಸರು ಆರೋಗ್ಯ ಬಂದ್ ಮಾಡಿಬಿಟ್ರೆ ಎಲ್ಲ ಕಡೆ. ಆರೋಗ್ಯ ಪೊಲೀಸರು
ಖಂಡಿಸ್ತೀರೋ ಅಥವಾ ಯಾವ ರೀತಿ ಇಲ್ಲ ಖಂಡಿಸೋದ್ರಲ್ಲಿ ನಿನ್ನೆ ಎಲ್ಲ ಖಂಡಿಸೋದು ಈ ಥರ ಮಿಕ್ಸ್ ಮಾಡಿಬೇಡ್ರಿ ಅದು ಬೇರೆ ದುರಂತ 50 ದೇವಸ್ಥಾನಗಳನ್ನ ಧಾರ್ಮಿಕ ದತ್ತಿರಕ್ಕೆ ಹೋಗ್ಬೇಕಾ ಈ ಕಾಪಿ ಬಂದದ ಅಲ್ರಿ ಇದು ಸಿಕ್ಕು ನನಗೆ 15 ದಿವಸ ಆಯ್ತು ಇದು ತೊಗೊಂಬಿಡಿ ಸರ್ ಗುರುತು ವಿಜಯಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ಸೋಲಾಪುರ ರಸ್ತೆ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ನೀವು ಮನೆ ಊಟ ತಿಂದು ಬೇಜಾರಾಗಿದ್ರೆ ಒಮ್ಮೆ ನಮ್ಮ ಪಂಜುರ್ಲಿ ಫುಡ್ ಮೇಳದಲ್ಲಿ ಬನ್ನಿ. ಸಮುದ್ರ, ವಿವಿಧ ಮೀನುಗಳು ಸೇರಿದಂತೆ ವಿವಿಧ ವಿಶೇಷ ವೆಜ್ ಅಂಡ್ ನಾನ್ ವೆಜ್ ಊಟ ನಿಮಗಾಗಿ ಶ್ರೀ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ವಿಜಯಪುರ ನಗರದಲ್ಲಿ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯುತ್ತಮ ವೆಜ್ ಅಂಡ್ ನಾನ್ ವೆಜ್ ರುಚಿಕರವಾದ ಆಹಾರದಲ್ಲಿ ಹೆಸರುವಾಸಿಯಾದ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್. ಜನರ ಬೇಡಿಕೆಯಂತೆ ಪ್ರಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ಸಮುದ್ರದ ವಿವಿಧ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ. ವಿಜಯಪುರದಲ್ಲಿ ಸಮುದ್ರದ ಮಸ್ತ್ ಮೀನೂಟ ಪಂಜುರ್ಲಿ ಫುಡ್ ಮೇಳದಲ್ಲಿ ಲಭ್ಯ. ಸಮುದ್ರ, ವಿವಿಧ ಮೀನುಗಳ ರುಚಿಕರವಾದ ವಿಶೇಷ ಊಟ ನಿಮಗಾಗಿ ಇದೇ ದಿನಾಂಕ 12 ಅಕ್ಟೋಬರ್ದಿಂದ 25 ಅಕ್ಟೋಬರ್ ವರೆಗೆ ಪಂಜುರ್ಲಿ ಫುಡ್ ಮೇಳ ನಿಮಗಾಗಿ, ನಿಮ್ಮವರಿಗಾಗಿ ಆಯೋಜನೆ. ಸಮುದ್ರದ ಮೀನಿನ ಹೊಸ ರುಚಿ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ. ಪಂಜುರ್ಲಿ ಫುಡ್ ಮೇಳ ಮಸ್ತ್ ಸೀ ಫುಡ್ಸ್ ಆಹಾರ ನಿಮಗಾಗಿ. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ವಿಜಯಪುರದಲ್ಲಿ ಸಮುದ್ರ ಮಸ್ತ್ ಮೀನೂಟ ಕೆಲವೇ ದಿನಗಳಲ್ಲಿ ಮಾತ್ರ. ಇನ್ನೇಕೆ ತಡ, ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಬನ್ನಿ. ಸಮುದ್ರದ ಮೀನೂಟ ಸೇವಿಸಿ ಆನಂದಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073097132. ಸ್ಥಳ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್, ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ರೋಡ್, ಅಪೋಸಿಟ್ KFC, ಸೋಲಾಪುರ್ ರೋಡ್, ವಿಜಯಪುರ. ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವ್ವಿನ್ ವಿಜಯಪುರ. ಹೋಟೆಲ್ ಪಂಜುರ್ಲಿ ಬಿಜಾಪುರ. ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ, ಒಂದು 3 ತಿಂಗಳಿಂದ ಬರ್ತಾ ಇದ್ದೀವಿ. ಈ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ನಾವು ಎಲ್ಲ ಕಡೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಕಡೆ ಸುತ್ತಾಡ್ತೀವಿ. ಕರ್ನಾಟಕ ಎಲ್ಲ ಸ್ಟೇಟಿಗೆ, ಎಲ್ಲ ಡಿಸ್ಟಿಕ್ಕಿಗೆ ಹೋಗ್ತೀವಿ. ಹಾಗಾಗಿ ಎಲ್ಲಿ ಕೂಡ ಈ ಥರ ಕ್ವಾಲಿಟಿ ಇಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಫ್ರೆಶ್ ಫಿಶ್ ಎಲ್ಲ ನಿಮಗೆ ತುಂಬ ಫ್ರೆಶ್ ಇದೆ. ಮೀಟ್ಸ್ ಫಿಶ್ಶು ಮತ್ತು ತುಂಬ ನಮಗೆ ಕಂಫರ್ಟೇಬಲ್ ಅನಿಸುತ್ತೆ. ಊರು ಬಿಟ್ಟು ಊರಿಗೆ ಬರ್ತೀವಿ, ನಮ್ಮ ಊರು ಫುಡ್ ಕೂಡ ಇಲ್ಲಿದೆ. ಬೆಂಗಳೂರು ಎಲ್ಲಿ ನಮಗೆ ಕರಿ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಸಿಗುತ್ತೆ, ತುಂಬ ಕಂಫರ್ಟೇಬಲ್ ಇದೆ, ಹೆಲ್ದಿ ಇದೆ. ಎಲ್ಲರೂ ಬನ್ನಿ. ಇಲ್ಲಿ ಊಟ ಹೇಗಿದೆ? ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ನಮಗೆ. ಮತ್ತು ಒಂದು ಹ್ಯಾಪಿ ಇರುತ್ತೆ ಇಲ್ಲಿ ತುಂಬ. ಬರ್ತಾ ಇರ್ತೇವೆ 2 ಮಂತ್ಸಲ್ಲಿ ಇಲ್ಲಿ ಬಂದಿದೆ ತುಂಬ. ಏನು ಸ್ಪೆಷಲು? ಮೀನಿದೆ ಮತ್ತು ಕರ್ಡ್ ರೈಸ್ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಸಖತ್ತಿದೆ, ನಮಗಂತೂ ಇಷ್ಟ ಆಗಿದೆ. ಸರ್ ಊಟ ಆಗೈತೆ ರೀ? ತುಂಬ ಚೆನ್ನಾಗಿದೆ. ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವ್ವಿನ್ ವಿಜಯಪುರ.